ನೋಡ್ರಿ ಉಂಡು ಮಂಕವರಿ ಅವರ ಭರ್ಜರಿ ಫೋಟೋಶೂಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಸ್ವಲ್ಪ ಲೇಟಾಗಿದೆ, ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ಇವತ್ತು ನಾವು ಉಕ್ಕುಡ್ಗಾತ್ರಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಉಕ್ಕುಡ್ಗಾತ್ರಿ ನಾವು ಅರಸೀಕೆರೆ ಹೋಗ್ತೀವಲ್ಲ, ಅದೇ ರೂಟಲ್ಲಿ ಸಿಗೋದ್ರಿಂದ ರೂಮ್ ಚೆಕ್ಔಟ್ ಮಾಡಿಕೊಂಡು ಹೊರಟ್ವಿ. ಸೇಮ್ ಅದೇ ಹೋಟೆಲಲ್ಲೇ ತಿಂಡಿ ತಿಂದ್ಕೊಂಡು ಹರಿಹರಕ್ಕೆ ಬಸ್ ಹತ್ತಿದ್ವಿ. ಹರಿಹರಕ್ಕೆ ಹೋದರೆ ಹರಿಹರದಿಂದ ಉಕ್ಕುಡ್ಗಾತ್ರಿಗೆ ಎನಿ ಟೈಮ್ ಬಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಬೆಳಗ್ಗೆ ಟೈಮು ಜರ್ನಿ ಮಾಡೋದಿದೆಯಲ್ಲ, ಸಿಕ್ಕಾಪಟ್ಟೆ ಹಿಂಸೆ ಅನ್ನಿಸ್ಬಿಡ್ತು ಹರಿಹರಕ್ಕೆ ಹೋಗೋದೇ. ರಾತ್ರಿ ಆದರೆ ಏನಷ್ಟು ಅನ್ನಿಸ್ಲಿಲ್ಲ. ಮತ್ತು ನಮಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಇವತ್ತು ಅಮಾವಾಸ್ಯೆ ಇದೆ ಅಂತ ಹೇಳ್ಬಿಟ್ಟು. ಎಷ್ಟು ಜನ ಇದ್ದರು ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಾಪಟ್ಟೆ ಜನ, ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ಬಸ್ ಅಂತೂ ಸಿಕ್ಕಾಪಟ್ಟೆ ರಶ್. ಚಿತ್ರಣಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ತಮ್ಮ ಯೂಟ್ಯೂಬ್ ವಿಡಿಯೋಗಾಗಿ. ನಾವು ನೋಡಬಹುದು ಯಾವ ರೀತಿ ತಮ್ಮ ಕೌಶಲ್ಯವನ್ನು ನೋಡ್ತಾ ಇದ್ದಾರೆ. ಅಲ್ಲಿ ನೋಡಿ ಜನಗಳ ಸಮೂಹವೇ ಸೇರಿದೆ. ಅಮಾವಾಸ್ಯೆಯ ದಿನ ಉಕ್ಕುಡಗಾತ್ರಿಗೆ ತುಂಬ ಜನಗಳ ಸಂದಣಿಯಿಂದ ಬಸ್ ಸ್ಟ್ಯಾಂಡ್ ತುಂಬಿದೆ. ಅಷ್ಟು ಜನ ಹೋಗೋಕ್ಕಾಗಲ್ಲ ಬಸ್ಸಲ್ಲಿ ಅಂತ ಈ ಕಡೆ ಆಟೋ ಕೇಳೋಣ ಅಂತ ಬಂದರೆ ಬಾಡಿಗೆ ಎಲ್ಲ ಸಿಕ್ಕಾಪಟ್ಟೆ ಕೇಳಿದ್ರು. ಅದೇ ಥರ ಸೀಟ್ ಆಟೋ ಹೋಗ್ತಿದ್ದು, ಪರ್ ಹೆಡ್ 50 ರೂಪೀಸ್ ತಗೊತಾರೆ. ಅದರಲ್ಲೂ ಬೇಕಾದರೆ ಹೋಗ್ಬೋದು. ನಾವು ಆಟೋದಲ್ಲಿ ಹೋಗೋಣ ಅಂತ ಹತ್ಕೊಂಡು ಕೂತ್ಕೊಂಡ್ವಿ. ಅವ್ರು ಸೀಟ್ ಆಗಿಲ್ಲ ಅಂತ ಎಷ್ಟೊತ್ತಾದರೂ ಹೊರಡಲೇ ಇಲ್ಲ. ಮತ್ತೆ ಇಳಿದು ಬಸ್ ಸ್ಟ್ಯಾಂಡ್ ಕಡೆ ಹೋದರೆ ಅವಾಗ ಸ್ವಲ್ಪ ಜನ ಕಮ್ಮಿ ಆಗಿದ್ರು. ಕೊನೆಗೂ ಲಾಸ್ಟಿಗೆ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ಎಷ್ಟು ನಿದ್ದೆ ಮಾಡಿದ್ದಾರೆ ಅಂದರೆ ಎಲ್ಲರೂ ಬಸ್ಸಿಗೆ ಹತ್ತೋದು ಮಲ್ಕೊಳೋದು. ಏನೇ ಆದರೂ ನೈಟ್ ಜರ್ನಿನೇ ಚೆಂದ. ಬೆಳಗ್ಗೆ ಜರ್ನಿ ಒಂಥರ ಹಿಂಸೆ. ಆ ಶೆಕೆಗೂ ಅದಕ್ಕೂ ಬಸ್ಸಲ್ಲಿ ಕೂರೋಕ್ಕಾಗ್ತಿರ್ಲಿಲ್ಲ. ಇದು ಅಷ್ಟೇ, ತುಂಗಭದ್ರಾ ನದಿನೇ ಇಲ್ಲೂ ಇರೋದು. ಸೊ ಫೈನಲಿ ರೀಚ್ ಆದ್ವಿ ಶ್ರೀ ಕರಿಬಸವೇಶ್ವರ ಸ್ವಾಮಿಯವರ ಗದ್ದಿಗೆ, ಶ್ರೀ ಕ್ಷೇತ್ರ ಉಕ್ಕುಡಗಾತ್ರಿ. ಸೊ ನಮಗೆ ಬಸ್ ಇಳಿಯೋಕ್ಕೆ ಬಿಡ್ತಾಯಿಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿಂದಲೇ ಜನ ಸ್ಟಾರ್ಟ್ ಹತ್ತೋಕ್ಕೆ. ಅಷ್ಟು ಜನ ಅಮಾವಾಸ್ಯೆ ದಿನ ಅಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅಲ್ಲಿ. ಇದೆ ನೋಡ್ತಿದ್ದೀರಲ್ಲ, ಇದೇ ಎಂಟ್ರೆನ್ಸ್ ಗೇಟು. ಇಲ್ಲೇ ಬಸ್ ನಿಲ್ಲಿಸ್ತಾರೆ. ಇಲ್ಲಿಂದ ದೇವಸ್ಥಾನ ಹತ್ರ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಒಳಗೆ. ನೋಡ್ತಿದ್ದೀರಲ್ಲ ಎಷ್ಟು ಜನ ಅಂತ ಹೇಳ್ಬಿಟ್ಟು. ಸೊ ನಾವು ಅಲ್ಲಿರೋರನ್ನ ಕೇಳಿದ್ವಿ, ಅಲ್ಲಿರೋರು ಯಾರೋ ಒಬ್ರನ್ನ. ಅವ್ರು ಏನಂದರು ಅಂದರೆ, ಫಸ್ಟಿಂದನೂ ಇಷ್ಟೇ ಜನನ ಹಿಂಗೇನಾ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಅಮಾವಾಸ್ಯೆ, ಪೌರ್ಣಮಿ ಮತ್ತು ಕೆಲವು ವೀಕಲ್ಲಿ ಮಾತ್ರ ಇಷ್ಟು ಜನ ಇರ್ತಿದ್ರು. ಬಟ್ ಇವಾಗ ಕೇಳಂಗೆ ಇಲ್ಲ. ಇವಾಗ 1 ವರ್ಷದಿಂದ ಎನಿ ಟೈಮ್ ಹಿಂಗೆ ಜನ, ಸಿಕ್ಕಾಪಟ್ಟೆ ಜನ ಬರ್ತಾರೆ ಅಂತ ಹೇಳ್ತಿದ್ರು ಅವರು. ಅಲ್ಲೇ ಫುಲ್ಲು ಲಾಸ್ಟಲ್ಲಿ ಹಂಗೆ ಹೋದರೆ ಅಲ್ಲಿ ಹೊಳೆ ಸಿಗುತ್ತೆ. ಹೊಳೆ ನೀರಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಸ್ವಲ್ಪನಾದ್ರೂ ಗಲೀಜು ಅನ್ನೋದೇ ಇಲ್ಲ ಅಲ್ಲಿ. ಅಷ್ಟು ಪ್ಯೂರಾಗಿ ತುಂಬಾ ಚೆನ್ನಾಗಿದೆ. ಸ್ನಾನ ಮಾಡ್ಕೊಂಡು ಬರ್ತೀವಲ್ಲ ಅವಾಗಂತೂ ನೋಡಬೇಕು, ಕೂದಲೆಲ್ಲ ಫುಲ್ಲು ಶೈನಿಂಗ್ ಅಷ್ಟು ಚೆನ್ನಾಗಿದೆ. ಮತ್ತು ಅಲ್ಲಿ ಚಿಕ್ಕ ಚಿಕ್ಕ ರೂಮ್ ಕೂಡ ವ್ಯವಸ್ಥೆ ಇದೆ ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ. ಅಷ್ಟೊಂದು ಫುಲ್ ಫೆಸಿಲಿಟಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಬೋದು. ಮತ್ತು ನಮಗೆ ನೆನ್ನೆಯಿಂದ ಅಲ್ಲೆಲ್ಲ ಸುತ್ತಾಡ್ಕೊಂಡು ಬಿಸಿಲಲ್ಲಿ ಬಂದಿದ್ದಕ್ಕೂ ಇಲ್ಲಿ ನೀರಲ್ಲಿ ಬಿದ್ದಿದ್ದೆ ತುಂಬ ಅಂದರೆ ತುಂಬ ಒಂಥರ ಹಾಯ್ ಅನ್ನಿಸ್ತು ಎಲ್ರಿಗೂ ಅಷ್ಟೇ. ತುಂಬ ಖುಷಿನೂ ಆಯಿತು. ಇವರು ಬಟ್ಟೆ ತಗೊಂಬಂದಿಲ್ಲ ಅಂತ ನೀರಿಗೆ ಇಳಿತಾ ಇಲ್ಲ. ಇರಲಿ, ಬ್ಯಾಗ್ ಎಲ್ಲ ಇದೆ ಅಂತ ಕೂತಿದ್ದಾರೆ.
ನೀರಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅಮ್ಮ ಬ್ಯಾಗ್ ನೋಡ್ಕೊಂಡು ಕೂಗ್ತಿದ್ರು. ಕೊನೆಗೆ ಅವ್ರಿಗೂ ಅಷ್ಟೇ ನೀರು ನೋಡಿ ಇರೋಕ್ಕಾಗ್ದಲೇ ಅವರೂ ನಮ್ಮನ್ನು ಬಿಟ್ಟು ನಾವು ಆಟ ಆಡಾದ್ಮೇಲೆ ಅವ್ರನ್ನ ಕಳಿಸಿದ್ವಿ ಆಟ ಆಡೋಕ್ಕೆ. ಅವರು ಚೆನ್ನಾಗಿ ಆಟ ಆಡಿದ್ರು. ನೀರಿಂದ ಬರೋಕ್ಕೆ ಮನಸ್ಸಿಲ್ಲ, ಬಟ್ ನಾವು ನಾಳೆ ಬೆಳಗ್ಗೆ ಡ್ಯೂಟಿಗೆ ಹೋಗಬೇಕಾಗಿರೋದ್ರಿಂದ ಬಂದುಬಿಟ್ವಿ. ಮತ್ತು ಇಲ್ಲಿ ಹರಿತಿರೋ ನೀರಾಗಿರೋದ್ರಿಂದ ನೀವೇನೇ ಅಂದರೆ ಪೂಜೆ ಎಲ್ಲ ಮಾಡಿ ಅಲ್ಲಲ್ಲೇ ಹಾಕ್ತಿದ್ರು ಅದು ಹೋಗ್ತಿತ್ತು ಹೊರತು ನಿಲ್ತಾ ಇರಲಿಲ್ಲ ಎಲ್ಲೂ, ಹರಿತಿರೋ ನೀರಲ್ವ ಹಂಗಾಗಿ. ಮತ್ತು ಈ ನದಿಲಿ ಎಷ್ಟು ದೂರ ಹೋದ್ರೂ ಅಷ್ಟೊಂದು ಆಳ ಏನಿಲ್ಲ. ಮತ್ತು ಇಲ್ಲಿಗೆ ಬಂದವರು ಪ್ರತಿಯೊಬ್ಬರೂ ನದಿಲಿ ಇಳಿಲೇಬೇಕು ಅಂತ ಹೇಳ್ತಾರೆ. ಯಾಕೆ ಅಂದರೆ ಮೈಯಲ್ಲಿ ಏನಾದರೂ ಇತ್ತು ಅಂದರೆ ಮತ್ತು ಏನಾದರೂ ಪೈನ್ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಏನೋ ಹೋಗುತ್ತೆ ಅಂತ ಇಲ್ಲಿನವ್ರು ಹೇಳಿದ್ರು. ಹಂಗಾಗಿ ಬಟ್ಟೆ ತೊಗೊಂಬಂದಿರಲಿಲ್ಲ, ನಾವು ಹಂಗೂ ಇಳಿದ್ವಿ. ಉಳ್ಕೊಳೋ ವ್ಯವಸ್ಥೆ ಎಲ್ಲ ಇದೆ ಇಲ್ಲಿ, ರೂಮ್ಸ್ ಎಲ್ಲ ಸಿಗುತ್ತೆ ಉಳ್ಕೊಳೋದಾದರೆ. ಇಲ್ಲಾಂದರೆ ಚಾಪೆ ಆ ಥರದ್ದೆಲ್ಲ ಸಿಗುತ್ತೆ ಉಳ್ಕೊತೀವಿ ಅಂದರೆ. ಉಳ್ಕೊಳೋರು ಬೇಕಾದ್ರೆ ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗ್ಬೋದು. ನಾವು ಉಳ್ಕೊಳೋದೆಲ್ಲ ಇರಲಿಲ್ವಲ್ಲ, ಹಂಗಾಗಿ ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಅಲ್ಲೇ ಫ್ರೆಶ್ ಅಪ್ ಆಗಿ ಹೊರಟ್ವಿ. ಏನೂ ಆಗಿಲ್ಲ, ಎಲ್ಲ ಬರ್ತಾ ಇದ್ದಾವೆ, ಎಲ್ಲ ಬರ್ತಾ ಇದ್ದಾವೆ. ವಾವ್ ಅನಿಸ್ತು. ಸೊ ನೋಡಿ, ಸ್ನಾನ ಮಾಡ್ಕೊಂಡು ಅಲ್ಲೇ ಫ್ರಂಟಲ್ಲೇ ಬೇಕು ಅಂದರೆ ಅದೇ ತಲೆ ಒರೆಸಿ ನಿಂಬೆಹಣ್ಣು ತೆಗಿತಾರಲ್ಲ ಅದು ಎಲ್ಲ ಇದೆ ಇಲ್ಲಿ. ಗುಂಡಂಗಿದೆ, ಮತ್ತೆ ಅಲ್ಲಿ ಕಲ್ಲು ಎತ್ತುತ್ತದೆ ನೋಡಲ್ಲಿ. ಆ ಕಲ್ಲಿದೆಯಲ್ಲ ಅದನ್ನ ಅಲ್ಲಿ ಎತ್ತಿದ್ದಾರೆ ನೋಡಿ ಫ್ರಂಟಲ್ಲಿ. ಏನಾದ್ರು ಮೈ ಮೇಲೆ ದೆವ್ವ ಗಿವ್ವ ಇತ್ತು ಅಂದರೆ ಎತ್ತಕ್ಕಾಗಲ್ಲ, ಇಲ್ಲಾಂದರೆ ಎತ್ಬೋದು ಅಂತ ಎಲ್ಲ ಏನೇನೋ ಹೇಳ್ತಾಯಿದ್ರು. ಸ್ವಲ್ಪ ಕಿರ್ಚಾಟ ಏನೇನೋ ಇತ್ತು ಅಲ್ಲಿ. ನಾವು ನದಿಗೆ ಇಳ್ದಂಗೂ ಅಲ್ಲಿ ಯಾರಿಗೋ ಒಬ್ಬರಿಗೆ ದೇವರೆಲ್ಲ ಬಂದಿತ್ತು. ಸೊ ನಾವು ಮುಗಿಸ್ಕೊಂಡು ಹೊರಟ್ವಿ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ಲ. ಸ್ವಲ್ಪ ಅಲ್ಲೇ ಟೀ ಏನಾದರೂ ಕುಡ್ಕೊಂಡು ಮೇಲ್ಗಡೆ ಬಂದ್ವಿ, ದೇವಸ್ಥಾನ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಕತ್ಲೆ ಆಗಿಬಿಟ್ಟಿತ್ತು, ಸಂಜೆ ಆಗಿತ್ತು ನಾವು ಹೋದಾಗ. ಸೊ ಅಲ್ಲೇ ಲಗೇಜ್ ರೂಮ್ ಇತ್ತು, ಲಗೇಜ್ ರೂಮಲ್ಲಿ ಲಗೇಜ್ನೆಲ್ಲ ಇಟ್ಟು ಒಳಗೆ ಹೋದ್ವಿ. ಗೋಯಿಂಗ್ ಟು ದರ್ಶನ ತೆಕ್ಕೊಂಡೆ. ಈ ಜನ ನೋಡ್ರಿ ಇಲ್ಲಿ, ಯಪ್ಪ ದೇವ. ಎಷ್ಟು ಜನ ಇದ್ದರು ಅಂದರೆ, ಮತ್ತು ರೂಮೆಲ್ಲ ಫಿಲ್ ಆಗಿ ಅಲ್ಲಿ, ಮತ್ತು ಅಲ್ಲಿ ದೇವಸ್ಥಾನ ಇದೆಯಲ್ಲ ಅದ್ರ ಫ್ರಂಟಲ್ಲೇ ಕೆಲವೊಬ್ಬೊಬ್ರು ಚಾಪೆ ಎಲ್ಲ ಹಾಸ್ಕೊಂಡು ಮಲ್ಕೊಂಡಿದ್ರು, ಅಷ್ಟು ಜನ. ಮತ್ತು ಕ್ಯೂ ಅಷ್ಟೇ, ಸಿಕ್ಕಾಪಟ್ಟೆ ಕ್ಯೂ. ಅಲ್ಲಿ ಫ್ರಂಟಲ್ಲಿ ಕಾಣಿಸ್ತಿತ್ತಲ್ಲ ಅದೇ ಗದ್ದಿಗೆ, ಇದು ಇನ್ನೊಂದು ಗದ್ದಿಗೆ, 2 ಗದ್ದಿಗೆ. ಫಸ್ಟ್ ಫ್ರಂಟಲ್ಲೇ ಒಂದು ದೇವಸ್ಥಾನ ಇದೆ, ಕ್ಯೂ ಅಲ್ಲಿ ಸುತ್ತರ್ಕೊಂಡು ಹೋದರೆ ಅಲ್ಲಿ ಒಳಗಡೆ ಇನ್ನೊಂದು ಕರಿಬಸವೇಶ್ವರ ಸ್ವಾಮಿಯವರ ಗದ್ದಿಗೆ ಸಿಗುತ್ತೆ ಒಳಗಡೆ. ದರ್ಶನಕ್ಕಂತೂ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಹಂಗೆ ನೋಡ್ಕೊಂಡು ನಾವು ಬಂದು ಇಲ್ಲಿ ಅಂದರೆ ಸ್ವಾಮಿದು ಧೂಳ್ತಾ ಇಟ್ಕೊಂಡು ನೋಡ್ತಾ ಇದ್ದೀರಲ್ಲ, ಇಲ್ಲೇ ನೋಡಿ ಇಲ್ಲಿ ಎಷ್ಟು ಜನ ಹೆಂಗೆ ಮಲಗಿದ್ದಾರೆ ಅಲ್ಲಲ್ಲೇ ಅಂತ ಹೇಳ್ಬಿಟ್ಟು. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿ ಇಂಪ್ರೂವ್ ಇದೆ. ಲಗೇಜ್ ರೂಮ್ಸ್ ಎಲ್ಲ ಇದೆ, ಮತ್ತು ಚಾಪೆ ಕೊಡ್ತಾರೆ, 10 ರೂಪಾಯಿ ಕೊಟ್ಟರೆ ಮಲ್ಕೊಳಕ್ಕೆ ಎಲ್ಲ. ರೂಮ್ ಫಿಲಪ್ ಆಗಿತ್ತು ಅಂದರೆ. ಮತ್ತು ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸ್ವಲ್ಪ ಆ ಕಡೆ ಎಲ್ಲ. ತುಂಬ ದೊಡ್ಡ ದೇವಸ್ಥಾನ ಅಂತಲೇ ಹೇಳ್ಬೋದು. ಆಮೇಲೆ ಊಟ ಇದೆ ಇಲ್ಲಿ, ಊಟದ ವ್ಯವಸ್ಥೆ ಕೂಡ ಇದೆ, ಬಟ್ ಊಟಕ್ಕೆ ಟೈಮಿಂಗ್ಸ್ ಅಷ್ಟೇ. ಯಾವ ದೇವಸ್ಥಾನ? ಎಲ್ಲರೂ ಒಂದ್ಸತಿ ದೇವಸ್ಥಾನ ವಿಸಿಟ್ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾವ ಹೊಳೆ? ಬರ್ಲಿಲ್ಲ ಅವನಿಗೆ, ಮುಳುಗ್ಲಿಲ್ಲ ಅವನು, ಮುಳುಗ್ಲಿಲ್ಲ ಮುಳುಗ್ದ, ಮುಳುಗಿಲ್ಲ ನೀನು. ಸ್ವಿಮ್ಮಿಂಗ್ ಯಾರು ಮಾಡಿದ್ದು? ಯಾರು ಸ್ವಿಮ್ಮಿಂಗ್ ಮಾಡಿದ್ದು ಸಾತು? ಸ್ವಿಮ್ಮಿಂಗ್ ಮಾಡಿದ್ದೆ. ಅದು ಹೆಸರು ಹೇಳ್ಬೇಕು. ಇಲ್ಲಿ ಅಣ್ಣಾಜಿ ಅವರ ಭರ್ಜರಿ ಫೋಟೋಶೂಟಿಂಗ್.
ಕೊನೆಗೂ ಹೊರಟಿದ್ದು ಲೇಟೇ ಆಗೋಯಿತು, ನೈಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ಊಟ 8 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, 7:30 8 ಗಂಟೆ. ಎಷ್ಟು ಲೇಟ್ ಆಗಿದ್ರು ಇನ್ನು ಇವನು ಬಿಡಬೇಕಲ್ಲ, ಅಂಗಡಿ ಮುಂದೆ ಹೋದರೆ ಮುಗೀತು. ನಾನಿರ್ಬೇಕು ಅಂತಾರೆ ಯಾಕೆ ಗೊತ್ತಾ, ನಾನು ಸುಮ್ಮನೆ ನುಗ್ಗಿ ಎಳ್ಕೊಂಡು ಹೋಗ್ತಿದ್ದೀನಿ. ಎಷ್ಟಾರೋ ಜನ ಇರಲಿ ಕರ್ಕೊಂಡು ಹೋಗ್ತಿದ್ದೀನಿ. ಸಾತ್ವಿಕ್ ಏನು ತಗೊಂಡೆ? ಯಾರು ಕುಡ್ಸಿದ್ದು? ಯಾರು ಕುಡ್ಸಿದ್ದು? ಏನಂದ್ರೆ ಮಕ್ಕಳಿಗೆ ಆಸೆ ಯಾರು? ಜಾಗ ತಪ್ಪಿಸ್ಬೇಕಷ್ಟೇ. ಇಲ್ಲಿ ಜಾಸ್ತಿ ಆ ಕಡೆ ತೋರಿಸಿ ಆಮೇಲೆ ಮತ್ತೆ ಈ ಕಡೆ ತೋರಿಸ್ತಾರೆ. ಹೊಲ್ಟ್ರಾ ಡಬಲ್ ರೈಟ್ ಮಾಡಿದ್ವಿ. ಹೊಲ್ಟ್ರಾ ಮುಗೀತಾ? ಮುಗಿಯಿತೆಲ್ಲ ಮುಗೀತು. ಸಾಕು, 2 ದಿನ ಊರ್ ಕಡೆ ಪಯಣ, 2 ದಿನ ಟ್ರಿಪ್ ಕಡೆ ಮುಕ್ತಾಯ. 3 ದಿನ ಅಲ್ವಾ? ಶುಕ್ರವಾರ ನೈಟ್ ಒಂದು ಶುಕ್ರವಾರ ನೈಟ್ ಫುಲ್ ಜರ್ನಿ. ಸಾಕಾಯ್ತು. ಬೆಳಗ್ಗೆ ಎದ್ದು ಡ್ಯೂಟಿ. ನೋಡ್ರಿ ಉಂಡು ಮಂಕಾವರಿ ಮನೆಗೆ ಹೋಗಿ. ಸೊ ಫೈನಲಿ ಮತ್ತೆ ಎಲ್ಲ ಬಸ್ಸಿನ ಫೆಸಿಲಿಟಿ ಇರೋದ್ರಿಂದ ತುಂಬ ಕಠಿಣ ಆಗಿತ್ತು. ಮತ್ತು ಹರಿಹರದಲ್ಲಿ ನೋಡಿ ಬಸ್ ಸ್ಟ್ಯಾಂಡ್ ಒಳಗಡೆ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ₹1 ₹2 ಕಾಯಿನ್ ಹಾಕಿದ್ರೆ ಹತ್ತತ್ರ ಅರ್ಧ ಲೀಟ್ರು 1 ಲೀಟ್ರ್ ನೀರೆಲ್ಲ ತುಂಬಿಸ್ಕೊಬೋದು. ಅಷ್ಟು ಚೆನ್ನಾಗಿದೆ ನೀರಿನ ವ್ಯವಸ್ಥೆ ಮಾತ್ರ. ಜಾಸ್ತಿ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.